ನೋಡಿ ಇವತ್ತಿನ ಎಪಿಸೋಡಲ್ಲಿ ಫ್ಲ್ಯಾಶ್ ಬ್ಯಾಕೇ ನೆನೆಸ್ಕೊತಾ ಇರ್ತಾಳೆ ಸಾಕ್ಷಿ. ಅಂದರೆ ಅದು ಏನು ಇದೆಲ್ಲ ಮಾಡಿರ್ತಾರಲ್ಲ, ಕಾಫಿ ಚೀಟಿ ಹೊಡೆದಿರೋದು, ಅದೇ ನೆನೆಸ್ಕೊತಾ ಇರಬೇಕಾದ್ರೆ ಇದೇ ಟೈಮ್ ಒಳಗೆ ಅವರು ಅತ್ತೆ ಮಾಡಿರೋದು, ಅದೇ ಫ್ಲ್ಯಾಶ್ ಬ್ಯಾಕ್ ಎಕ್ಸಾಮ್ ಒಳಗೆ ಡಿಬಾರ್ ಆಗಿರೋದು, ಅದೇ ಎಲ್ಲದು ನೆನೆಸ್ಕೊಂಡು ಅಳ್ತಾ ಇರ್ಬೇಕಾದ್ರೆ ಇದನ್ನೇ ಸ್ಟಾರ್ಟಿಂಗೆಲ್ಲ ಇದೇ ತೋರಿಸ್ತಾ ಇರ್ತಾರೆ. ಅಳ್ತಾ ಇರ್ತಾಳೆ. ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಇವ್ರ ಹತ್ರ ಎಕ್ಸಾಮ್ ಸ್ಕ್ವಾಡ್ ಹತ್ರ ಸಿಗಾಕೊಂಡು, ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಹೋಗಿ ತಪ್ಪಾಯ್ತು ಅಂತ ರಿಕ್ವೆಸ್ಟ್ ಮಾಡ್ಕೊತ, ನಾನೇನು ಮಾಡೇ ಇಲ್ಲ ಸರ್, ನಾನು ನಂಬಿ ಸರ್, ನನ್ನ ಬಗ್ಗೆ ಹೇಳಿ ಸರ್ ಅಂತೆಲ್ಲ ಪ್ರಿನ್ಸಿಪಾಲ್ ಹತ್ರ, ಆಮೇಲೆ ಡೈಲಿ ಫ್ಯಾಕಲ್ಟಿ ಹತ್ರ ಎಲ್ಲರ ಹತ್ರ ಮಾತಾಡಿದರು. ಯಾವತ್ತೂ ಡಿಗ್ರಿನೇ ಸಿಗ್ಲಾರ್ದಂಗೆ ಮಾಡ್ಕೊಂಡ್ಬಿಟ್ಟಿದೆ, ಎಂಥ ಕೆಲಸ ಮಾಡಿದೆ ಅಂತ ಪ್ರಿನ್ಸಿಪಾಲು ಮತ್ತು ಸ್ಟಾಫ್ ಎಲ್ಲ ಬೈದಿದ್ದು ಪ್ರತಿಯೊಂದು ನೆನೆಸ್ಕೊಂಡು, ಸಾರು ಮೇಡಮ್ ನೀವಾದರೂ ಹೇಳಿ ಅಂತೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿದರು ಯಾರೊಬ್ಬರು ಕೂಡ ಏನು ಹೇಳೋದೇ ಇಲ್ಲ. ಪಾಪ ಅಲ್ಲಿ ಇದೇ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾರೆ, ಅಳ್ತಾ ಇರ್ತಾಳಲ್ಲ, ಆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿದಾಗ ಇದೇ ಟೈಮ್ ಒಳಗೆ ನೆನೆಸ್ಕೊಂಡು ಪಾತ್ರೆ ತೊಳ್ಕೊತ ಅಳ್ತಾ ಇರ್ತಾಳೆ. ಅವ್ರ ಅತ್ತೆ ಈ ಕಡೆ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ರೇಷನ್ ಬಿಲ್ಲು 5,000 ಮೇಲೆ ಆಗೈತಿ, ಗ್ಯಾಸ್ ಬಿಲ್ಲು ಇಷ್ಟು ಆಗೈತಿ, ಸಿಲಿಂಡ್ರ್ ನೆನೆಸ್ಕೊಂಡ್ಬಿಟ್ರೆ ತಲೆನೇ ಬ್ಲಾಸ್ಟ್ ಆಗಿಬಿಡ್ತೈತಿ ಅಂತ ಅವರತ್ತೆ ಸುಮ್ಮನೆ ಹೇಳ್ತಾ ಇರ್ತಾರೆ. ಹೇಳಿದ್ರು ಯಾವ್ದೇನು ತಲೆ ಕೆಡಿಸ್ಕೊಳಂಗಿಲ್ಲ. ಅದೇ ಟೈಮಿಗೆ ಅವ್ರ ಸೋದರ ಮಾವ ಒಳಗಡೆ ಬರ್ತಾನೆ. ಮನಸ್ಸಿನ ಕನ್ನಡಿಯೊಂದು, ಮುಖದ ಗಂಟು, ಏನೇನೋ ನಾಟಕ, ಬೆನ್ನಿಗೆ ಚೂರಿ ಹಾಕುವವರು, ನಿನ್ನ ಎದ್ದೇಳು ನಿನ್ನ ಹೋರಾಟಕ್ಕಾಗಿ ಇದು ಅಂತೆಲ್ಲ ಅವ್ರ ಮಾವ ಹೇಳ್ತಾರೆ. ಈ ಕಡೆ ಅಗ್ನಿದು ಅವ್ರ ಮಾವ ಎಲ್ಲ ಎಚ್ಚರವಾಗಿರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಮಗಳೇ ನಿನ್ನ ಪರಿಶ್ರಮಕ್ಕಾಗಿ ಓಡಾಡ್ತಾ ಇರು ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಸ್ವಲ್ಪ ಸಾಕ್ಷಿ, ಸ್ವಲ್ಪ ಬಿಸಿನೀರು ಕೊಡಮ್ಮ, ಗಂಟ್ಲು ಯಾಕೋ ಒಣಗ್ತಾ ಇದೆ ಅಂದರೆ, ಸರಿ ಮಾವ ಕಾಸಿ ಕೊಡ್ತೀನಿ ಅಂತೆಲ್ಲ ಹೇಳಿ ಒಂದು ನಿಮಿಷ ಕಾಸಿ ಕೊಡ್ತಾ, ಈ ಕಡೆ ಅಗ್ನಿ ಇದ್ದು ಅವ್ರ ತಾಯಿ ಫೋಟೋಗೆ ದೀಪ ಹಚ್ತಾ ಇರೋ ಟೈಮ್ ಒಳಗೆ, ಅಮ್ಮ ನೀನು ಕಟ್ಟಿರೋ ಕಂಪ್ನಿ ನೋಡಮ್ಮ, ಈ ಯಶಸ್ಸು ನೋಡೋಕ್ಕೆ ನೀನೇ ಇಲ್ಲಲ್ಲ, ನನಗೆ ಆಶೀರ್ವಾದ ಮಾಡು ಅಂತೆಲ್ಲ ಹೇಳ್ತಿರ್ಬೇಕು. ಅದೇ ಟೈಮಿಗೆ ಅವ್ರ ಚಿಕ್ಕಮ್ಮ ರೇವತಿ ಅವ್ರು ಬಂದು ಹೇಳ್ತಾರೆ. ಆವಾಗ ರೇವತಿ ಅವ್ರು ಬಂದು, ಹ್ಞೂ ಕಣಪ್ಪ, ನಿಮ್ಮಮ್ಮ ಇದ್ದರೆ ತುಂಬ ಖುಷಿ ಪಡ್ತಾಯಿದ್ದು, ನಿನ್ನ ಏಳಿಗೆ ನೋಡಿ ಅಂತೆಲ್ಲ ಹೇಳ್ದೆ. ಹೌದು, ನಮ್ಮಮ್ಮ ಇದ್ದಿದ್ರೆ ನನ್ನ ಏಳಿಗೆ ನೋಡಿ ತುಂಬ ಖುಷಿ ಪಡ್ತಾಯಿದ್ರು, ಆದರೆ ಡೈಲಿ ನಿಮ್ಮ ಮುಖ ನೋಡೋದು ದರಿದ್ರೆ ನನಗೆ ಇರ್ತಿದ್ದಿಲ್ಲ ಅಂತೆಲ್ಲ ಹೇಳಿದಾಗ ಅವ್ರ ಚಿಕ್ಕಮ್ಮ ಮನಸ್ಸು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ತುಂಬ ಬೇಜಾರು ಮಾಡ್ಕೊಂಡು ಈ ಕಡೆ ಸಾಕ್ಷಿ ಮನೇಲಿ ಪಾತ್ರೆ ತೊಳಿತಾ ಇರಬೇಕಾದ್ರೆ ಅವ್ರ ಮಾವ ಇದ್ದು, ನಾನು 2 ದಿವಸ ಊರಿಗೆ ಹೋಗಿ ಬರ್ತೀನಿ, ನನ್ನ ನಾಟಕ ಇದೆ ಅಂತೆಲ್ಲ ನೀವೆಲ್ಲ ಜೋಪಾನ ಅಂತೆಲ್ಲ ಹೇಳಿದಾಗ, ಹೋಗಿ ಫಸ್ಟ್ ಅಂತೆಲ್ಲ ನೋಡಮ್ಮ ಹೆಂಗೆ ಹೇಳ್ತಾರೆ, ಹೋಗು ಅಂತ ಫಸ್ಟ್ ಹೇಳ್ತಾರೆ ಅಂತೆಲ್ಲ ಹೇಳ್ದೆ. ಅಲ್ಲಿಂದ ಬಂದು ಅವ್ರ ತಂಗಿ ಭೂಮಿಗೆ, ನಾನು 2 ದಿವಸ ಡ್ರಾಮಾ ಇದ್ದಮ್ಮ ಹೋಗಿ ಬರ್ತೀನಿ ಅಂತ ಅವ್ರ ಮಾವಾಗ ಹೇಳ್ತಾನೆ. ಕೇರ್ಫುಲ್ ಆಗಿರಂತ ಒಂದು ಮಾವ ಅಂತೆಲ್ಲ ಹೇಳ್ತಾರೆ. ಈ ಕಡೆ ಅವರ ಸಾಕ್ಷಿ ಲಂಚ್ ಬಾಕ್ಸ್ ಕಟ್ಟಿಬಿಡಮ್ಮ ಸಿಂಧು ಬಿಂದುಗೆ ಅಂತೆಲ್ಲ ಹೇಳ್ದೆ. ಒಂದು ಸರಿ ಅತ್ತೆ ಏನು ಮಾತಾಡಲ್ಲ ಪಾಪ, ರಾತ್ರಿ ಅವ್ರ ಅತ್ತೆ ಮಾತಾಡಿದೆ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅಳ್ತಾ ಇರಬೇಕಾದ್ರೆ ಹೆಂಗನ ಮಾಡಿ ಇವಾಗ ಇದು ಮಾಡಬೇಕಲ್ಲ ಅಂತೆಲ್ಲ ಹೇಳಿ ಕಷ್ಟಪಡ್ತಾ ಇರೋದು ನೋಡಿಕೊಂಡು ಅಳ್ತಾ ಫ್ಲ್ಯಾಶ್ ಬ್ಯಾಕೆ ಈ ಕಡೆಯಿಂದ ಅವರು ಚಿಕ್ಕಮ್ಮ ಇದ್ದು ಬಂದು ಅಲ್ಲಿ ಎವ್ರಿವನ್ ಹಾಯ್ ಎವ್ರಿವನ್ ಅಂತೆಲ್ಲ ಹೇಳಿ ರೆಡಿ ಆಗಿದೆ, ಎವ್ರಿಥಿಂಗ್ ಈಸ್ ಫೈನ್ ಅಂತಂದರೆ ಇವಾಗ ರೆಡಿ ಆಗಿ ಎಲ್ಲ ಸೈನ್ ಬೋರ್ಡ್ ಅಂತಂದರೆ ಇನ್ನೂ ಇಲ್ಲ 15 ನಿಮಿಷ, ನಾನು ನಿನ್ನೆ ರಾತ್ರಿನೇ ಹೇಳಿದೆ ಎಲ್ಲದೂ ಒಂದು ರೆಡಿ ಇರಬೇಕಂತ ಮತ್ತಿದಂಗೆ ಮಾಡಿದಂತ. ಇವರಿಬ್ಬರು ಲಂಚ್ ಬಾಕ್ಸ್ ನಂದು ಬಂದಿಲ್ಲ, ನೀನೇನೆ ಅಲ್ಲಿ ಇಲ್ಲಿ ಪಾರ್ಟಿ ಅಂತ ಸುತ್ತಾಡಿದ್ನ, ಆ ಕಾಲೇಜ್ ಕ್ಯಾಂಟೀನ್ ತಿನ್ನೋಕ್ಕೆ ಆಗಂಗಿಲ್ಲ ಅಂತಾರೆ. ಹೌದೌದು, ಇವರಿಗೆ ಅಡುಗೆ ಮನೆಗೆ ಹೋಗಿ ಒಂದು ಬಾಕ್ಸ್ ಎತ್ತಿಡ್ಕೊಳಕ್ಕೆ ಮೈ ಭಾರ ಆಗುತ್ತೆ, ಇವರು ಏನಾದರೂ ಇದು ಮಾಡಿದರೆ ಕಾಲಿಗೆ ಚಪ್ಪಲಿ ಹಾಕೋಣ ಕೂಡ ಒಂದು ಸರ್ಮೆಂಟ್ ಇಟ್ಕೊತಿದ್ರು ಅಂತ ಭೂಮಿ ಮನಸ್ಸೊಳಗೆ ಬೈಕಂತ ಇದ್ದಾರೆ. ಅಮ್ಮ ಲಂಚ್ ಬಾಕ್ಸ್ ತೊಗೊಂಬಮ್ಮ ಲಂಚ್ ಬಾಕ್ಸ್. ಅದೇ ಟೈಮಿಗೆ ಸಾಕ್ಷಿ ಅವಳು ಇಬ್ಬರದ್ದು ಲಂಚ್ ಬ್ಯಾಗ್ ತೊಗೊಂಬಂದು ಕೊಡ್ತಾನೆ. ಲಂಚ್ ಬ್ಯಾಗ್ ತೊಗೊಂಬಂದು ಕೊಟ್ಟಾಗ, ಬೇಗ ಬರೋಕ್ಕಾಗಲ್ವೇನೆ, ಇನ್ನೂ ಎಷ್ಟು ಲೇಟ್ ಮಾಡ್ತೀಯಾ, ಸರಿ ಇದು ಮಾಡು, ನಂದು ಕುರ್ತಾ ಇದೆ ಅಲ್ಲ ಅದನ್ನು ಸಪ್ರೇಟ್ ನೆನೆಸಿ ಇಸ್ತ್ರಿ ಮಾಡಿಬಿಡು, ಸಾಯಂಕಾಲ ನಂದು ಪಾರ್ಟಿ ಇದೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಸಾಕ್ಷಿ ಮಾತ್ರ ಸುಮ್ಮನೆ ಇರ್ತಾಳೆ, ಯಾರಿಗೂ ಏನು ರೆಸ್ಪಾನ್ಸೇ ಮಾಡಲ್ಲ. ಸುಮ್ಮನೆ ಇರೋ ಟೈಮ್ ಒಳಗೆ ನೋಡಮ್ಮ ಅದು ಮಾಡಬೇಕು, ನಾನು ಡ್ರೆಸ್ಸೆಲ್ಲ ಇಸ್ತ್ರಿ ಮಾಡಿ ಇಡಬೇಕು ಅಂತೆಲ್ಲ ಹೇಳ್ತಾರೆ. ನಿಮ್ಮ ಕೆಲಸ ನೀವು ಮಾಡ್ಕೊಳಕ್ಕೆ ಬರಲ್ವೇನೆ ಅಂತ ಅವ್ರ ಅತ್ತೆ ಬೈತಾರೆ. ಅವ್ರ ಅತ್ತೆ ಬೈದಾಗ, ಅದಕ್ಕೆ ನಾಳೆಯಿಂದ ನಿಮ್ಮ ಕೆಲಸ ನೀವೇ ಮಾಡಿಕೊಡ್ರಿ, ಸಾಕ್ಷಿ ಇಲ್ಲಾಂದರೆ ಏನೂ ಕೆಲಸನೇ ಆಗಲ್ಲ
ನಮ್ಮ ಮನೆಗೆ ಸಾಕ್ಷಿ ಇರಬೇಕು ಅಂತೆಲ್ಲ ಹೇಳ್ದೆ. ಸಾಲ್ವೇನಮ್ಮ ಸಾಕ್ಷಿ, ಇವತ್ತು ಒಂದು ದಿವಸ ಮಾಡಿಕೊಡಮ್ಮ ಸಾಕ್ಷಿ ಅಂತೆಲ್ಲ ಹೇಳಿ ಕೆನ್ನೆ ಮುಟ್ಟಿ ಕೈ ಸವರಿ ಹೋಗ್ತಾ ಇರ್ಬೇಕಾದ್ರೆ ಸಾಕ್ಷಿದು ಕೈ ಹಿಡ್ಕೊಂಬಿಡ್ತು. ಕೈ ಹಿಡ್ಕೊಂಡಾಗ ಏನಮ್ಮ ಸಾಕ್ಷಿ ಅಂತ, ನಾನು ಎಷ್ಟೊತ್ತೆ ನಿಮ್ಮನ್ನು ನಂಬಿದ್ದೆ, ನೀವು ಆದರೂ ನನಗೆ ಎದಕ್ಕತ್ತೆ ಈ ಥರ ಮೋಸ ಮಾಡಿದ್ದೆ, ನಾನೇನು ಮಾಡಿದ್ನಮ್ಮ ಸಾಕ್ಷಿ ಅಂತೆಲ್ಲ ಹೇಳಿದೆ. ಯಾಕತ್ತೆ ನಾನು ಈ ಥರ ಮಾಡಿದ್ದೀನಿ, ಅಲ್ಲಮ್ಮ ನಾನು ನನ್ನ ಮಕ್ಕಳಿಗಾದರೂ ಒಂದು ದಿವಸ ಆದರೂ ನನ್ನ ಮಕ್ಕಳಿಗೆ ಬೈದಿದ್ದೀನಿ, ನಿಂಗೆ ಒಂದು ದಿವಸ ಆದರೂ ಜೋರು ಮಾತಾಡಿದ್ದೀನ ಅಂತೆಲ್ಲ ಏನಕ್ಕೆ, ಯಾಕತ್ತೆ ನನ್ನ ಎಕ್ಸಾಮ್ ದಿವಸ ನನ್ನ ಜಾಮಿಟ್ರಿ ಬಾಕ್ಸ್ ಒಳಗೆ ನೀವೇ ಚೀಟಿ ಇಟ್ಟಿದ್ದ ಅಂತೆಲ್ಲ ಏನೇನು ಮಾತಾಡ್ತಾ ಇದೆಯಾ ಸಾಕ್ಷಿ ನೀನು ಅಂತೆಲ್ಲ ಹೇಳ್ತಾಳೆ. ನನಗೆ ಗೊತ್ತು ನಿನ್ನೆ ರಾತ್ರಿ ನೀವು ಸಿಂಧು ಬಿಂದು ಹತ್ರ ಏನು ಮಾತಾಡಿದ್ರಿ ಅಂತ ನಾನು ಖುದ್ದು ನನ್ನ ಕಿವಿ ಯಾರು ಕೇಳಿಸ್ಕೊಂಡು, ಇಲ್ಲಮ್ಮ ನೀನೇನೋ ತಪ್ಪು ತಿಳ್ಕೊಂಡಿದ್ದೆ, ಯಾವ ತಪ್ಪು ತಿಳ್ಕೊಂಡಿಲ್ಲ ಅತ್ತೆ, ಸೇಮ್ ನಾನು ತಿಳ್ಕೊಂಡಿರೋದೇ ನಿಜ, ನೀವು ಹೇಳಿರೋದು ಸತ್ಯ ಅಂತೆಲ್ಲ ಹೇಳಿ ಆಮೇಲೆ ಒಳಗೋಗಿ ಪೇಪರ್ ತಂದು ಪೇಪರ್ನ ತೋರಿಸ್ತಾಳೆ. ಪ್ರತಿ ದಿವಸ ಇದರಲ್ಲಿರೋ ಪ್ರತಿ ಪ್ರಶ್ನೆಗೂ ನಾನು ಪ್ರಶ್ನೆ ಕೇಳ್ತೀನಿ, ನಾನೇ ಉತ್ತರ ಹುಡ್ಕೊತೀನಿ. ಆದರೆ ಇದು ಹೆಂಗೆ ಬಂತು ಹೆಂಗಿಲ್ಲ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳೋ. ಭೂಮಿ ಇದು ಏನಂತೆ ನೀವೇ ಇಟ್ಟಿರೋ ಜಾಮಿಟ್ರಿ ಬಾಕ್ಸ್ ಚೀಟಿ ಅಂತಂದು ಹೇಳಿದ್ರೆ, ಭೂಮಿ ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀನು ಸುಮ್ಮನೆ ಪುಟ್ಟ ಅಂತೆಲ್ಲ ಹೇಳ್ದ. ಅವಳಿಗೆ ಗೊತ್ತಾಗ್ತಿತ್ತು ಗೊತ್ತಾಗಲ್ವೋ ಅದು ಬೇಕಿಲ್ಲ, ನನಗೂ ನಾನು ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಅಂತೆಲ್ಲ ಹೇಳ್ತಾ ಆ ಡಿಬಾರ್ ಆಗಿರೋ ಪೇಪರ್ ತೊಗೊಂಡು ತೋರಿಸಿ ಅಳ್ತಾ ಇರ್ತಾಳೆ. ನನ್ನ ಕನಸು, ನಾನು ನನ್ನನ್ನೇ ಅಮ್ಮ ಅಂತ ನಂಬಿ ನಾನು ಎಷ್ಟು ಮೋಸ ಹೋಗಿ ಅಂತೆಲ್ಲ ಪಾಪ ಅಳ್ತಾ ಇರ್ತಾಳೆ. ಅಳ್ತಾ ಇರೋದು ನೋಡೋಕ್ಕೆ ಆಗಲ್ಲ, ಯಾಕಂದರೆ ಒಬ್ಬ ಅಪ್ಪ ಅಮ್ಮ ಇಲ್ಲದ ಮಕ್ಕಳು ಈ ರೀತಿಯೂ ಸಮಾಜ ಇರೋದೇ ಹಾಗೆ ಇದೆ ಅಲ್ಲ, ಎಕ್ಸೆಪ್ಟ್ ಮಾಡ್ಕೊಳಲ್ಲ ಏನಿಲ್ಲ. ಇದು ನಾಳೆ ಇವತ್ತಿನ ಎಪಿಸೋಡ್ ಇದು ನಾನೇ ಮಾಡಿದ್ದಂತ ಒಪ್ಪತ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಅಲ್ಲಿ ಬೋರ್ಡ್ ಮೀಟಿಂಗ್ ಒಳಗೆ ಅರವಿಂದ್ ಅವ್ರು ಕುಂತಿರ್ತಾರೆ. ಅರವಿಂದ್, ನೀವು ರಿಟೈರ್ಡ್ ಆಗಿ ನಿಮ್ಮ ಮಗನ ಚೇರ್ಮನ್ ಮಾಡ್ತೀರಂತೆ ಅಂತೆಲ್ಲ ಹೇಳ್ತಾರೆ. ಇಲ್ಲ, ಇವ್ರು ಹೇಳಿದ್ದು ನಿಮ್ಮ ತಮ್ಮನ ಹೆಂಡತಿ ಹೇಳಿದ್ದು ನಾನು ನಂಬೋಕ್ಕೆ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ. ಹೌದು ಸರಿ, ನಂಬೋಕ್ಕೆ ಆಗಿಲ್ಲ ನಿಜ, ಇದಕ್ಕಂದರೆ ನಾನು ರಿಟೈರ್ಡ್ ಆಗ್ತಾಯಿಲ್ಲ ಅಂತೆಲ್ಲ ಹೇಳಿದಾಗ ಅಗ್ನಿಗೆ ಕೋಪ ಅಂದರೆ ಕೋಪ ನತ್ತಿಗೆ ಇರ್ತೈತಿ. ಇಬ್ಬರ ಮಧ್ಯದಲ್ಲಿ ಜಗಳ ನಾಳಿನ ವಾರ ದೊಡ್ಡದೇ ಸ್ಟಾರ್ಟ್ ಆಗ್ತಾ ಇರ್ತೈತಿ, ನೋಡಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಇವರಿಬ್ಬರ ಮಧ್ಯದಲ್ಲಿ ಜಗಳ ಇಡ್ತಾ ಇರೋದೇ ಇವರು ಚಿಕ್ಕಿ ಅಂತೆಲ್ಲ ಹೇಳ್ತಾರಲ್ಲ, ಈ ಮೇಡಮ್ ಅವರು ಜಗಳ ಇಡ್ತಾ ಇರೋದು. ಆದರೆ ಇದು ಇವರಿಗೆ ಅರ್ಥ ಆಗಲ್ಲ, ಯಾಕಂದರೆ ಹೀರೋಗೆ ನಮ್ಮ ಚಿಕ್ಕಮ್ಮ ಅಂತ ಫುಲ್ ನಂಬಿರ್ತಾನೆ. ಫುಲ್ ನಂಬಿದ್ದಾಗ ಅವ್ರ ಚಿಕ್ಕಮ್ಮನೇ ಇವ್ರ ಅಪ್ಪ ಮಗಗೆ ಇಬ್ಬರಿಗೂ ಜಗಳ ಹಚ್ತಾ ಇರೋದೇ ಇವರು, ಜಗಳ ಹಚ್ಚಿ ಇವರಿಬ್ಬರನ್ನ ದೂರ ಮಾಡ್ತಾ ಇರೋದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾಳೆ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಇಬ್ಬರ ಮಧ್ಯದಲ್ಲಿ ಜಗಳ ಎಲ್ಲಿಗೆ ಹೋಗಿ ನಿಂತಿರ್ತೈತೇನೋ ನೋಡಬೇಕು. ಅವ್ರ ಚಿಕ್ಕಮ್ಮ ಒಳಗೆ ಖುಷಿ ಪಡ್ತಾಳೆ, ಅವ್ರ ಚಿಕ್ಕಮ್ಮನ ಮಗ ಇವರಿಬ್ಬರು ಜಗಳದಿಂದ ಇವರಿಗೆ ಲಾಭ ಇರುತ್ತೆ. ಹಾಗಾಗಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.